ಅದಕ್ಕೆ ಒಂದು ಮೊದಲನೇ ಹೆಜ್ಜೆಯನ್ನು ಅದಕ್ಕೆ ಇಟ್ಟಿದ್ದಾರೆ. ಸೊ ನಿಮ್ಮ ಸಹಕಾರ ಬೇಕು ಅದಕ್ಕೆ. ದಯಮಾಡಿ ಎಲ್ಲರೂ ಒಂದು ಸಹಕಾರ ಕೊಟ್ಟು ಇದ್ದಾರೆ ಒಂದಷ್ಟು ವೇವ್ಸ್ಗಳನ್ನ ಕ್ರಿಯೇಟ್ ಮಾಡಿ. ಏನು ಸರ್, ಎಲ್ಲ ಜನರು ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ನೋಡೋಣ ಹೇಗಾಗುತ್ತೆ. ಯಾಕಂದ್ರೆ ನಂದು ಸಿನಿಮಾ ಕೆಲಸಗಳು ನಡೀತಾ ಇರುತ್ತೆ, ಮಧ್ಯೆ ಮಧ್ಯೆ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೀಗೆ ನಮಗೆ ತುಂಬ ಜನ ಈ ಹಾಡಿಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಏನು ನನಗೆ ತುಂಬ ಕಷ್ಟವಾದ ಕೆಲಸ ಏನಂದರೆ ಇದರಲ್ಲಿ ನಾನು ಪರ್ಫಾರ್ಮ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು, ಪ್ಲಸ್ ನಮಗೆ ಡ್ಯಾನ್ಸ್ ಗೀನ್ಸ್ ಎಲ್ಲ ಸರಿ ಹೋಗಲ್ಲ. ಸೊ ಬಟ್ ಡ್ಯಾನ್ಸ್ ಇರಬೇಕು, ಇಲ್ಲಿದ್ರೆ ಅದೊಂದು ಕಂಪ್ಲೀಟ್ ಇದಾಗಲ್ಲ. ಆವಾಗ ನನಗೆ ಏನಂದರೆ ಒಂದು ಯೂನಿಕ್ ಆಗಿ ಬೇಕಿತ್ತು. ಕೊರಿಯೋಗ್ರಫಿ ಮಾಡಿದ್ರು ಅದೊಂದೇನೋ ವಿಶೇಷವಾಗಿರಬೇಕು. ಅಂದರೆ ನಾವು ಏನು ಸಿನಿಮಾಗಳಿಗೆ ಮಾಡ್ತೀವಿ ಅದನ್ನು ಹೊರತುಪಡಿಸಿ ಬೇರೆ ಥರ ಕಾಣಬೇಕು ಅಂತ. ಆಗ ನನಗೆ ಬಂದಿದ್ದು ಕಾರ್ತಿಕ್ ವಿ ಶೆಟ್ಟಿ. ಅವರು ಒಳ್ಳೆ ಕಥಕ್ ಡ್ಯಾನ್ಸರು. ಮಧ್ಯೆ ಅದೇನು ನೋಡಿದ್ದೀರ ನೀವು ಕೊರಿಯೋಗ್ರಫಿ ಅವರೇ ಮಾಡಿರೋದು, ಅವ್ರ ತಂಡನೇ. ಸೊ ಕಾರ್ತಿಕ್ ವಿ ಶೆಟ್ಟಿ ಇಲ್ಲೇ ಇದ್ದಾರೆ, ಬರಲ್ಲ ಅಂತಾರೆ. ಬನ್ನಿ ಕಾರ್ತಿಕ್, ಬನ್ನಿ ಕಾರ್ತಿಕ್, ಬನ್ನಿ ಬನ್ನಿ ಬನ್ನಿ. ಸೊ ನಂದು ಇಷ್ಟು ವರ್ಷ ಸಂಗೀತ ನಿರ್ದೇಶಕನ ಜರ್ನಿಯಲ್ಲಿ ಇವತ್ತು ಒಬ್ರು ಕೊರಿಯೋಗ್ರಾಫರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಕಾರ್ತಿಕ್ ವಿ ಶೆಟ್ಟಿ. ಸೊ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಒಳ್ಳೆ ಕಥಕ್ ಡ್ಯಾನ್ಸರ್, ಆಮೇಲೆ ವೆಸ್ಟರ್ನ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ಇವ್ರದ್ದೇ ಸ್ಕೂಲ್ ಇದೆ. ಪ್ಲಸ್ ಇದರಲ್ಲಿ ಫಸ್ಟ್ ಟೈಮ್ ಅವರು ಹೀಗೆ ಒಂದು ವಿಡಿಯೋ ಇದಕ್ಕೆ ಕೊರಿಯೋಗ್ರಫಿ ಮಾಡಿ ಇಂಡಸ್ಟ್ರಿಗೆ ಒಂದು ಫಸ್ಟ್ ಸ್ಟೆಪ್ ಇಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಇದು ನಮ್ಮದು, ನಾನು ಅಂತಲ್ಲ, ನಮ್ಮ ಟೀಮ್ ಇದೆ. ಕಿರಣ್, ಚರಣ್, ಬನ್ನಿ ಡ್ಯಾನ್ಸರ್ಸ್ ಅಲ್ಲಿ ಯಾರಿದೆ ಬನ್ನಿ. ಮಿಸ್ಸಿಂಗ್, ಇಬ್ರು ಮಿಸ್ ಆಗಿದ್ದಾರೆ. ಆ ಡ್ಯಾನ್ಸರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. Nidhi, Kiran, Charan, and Ramya and Akshay. So we 6 of them. Every time ನಾನು ಎಲ್ಲೆಲ್ಲಿ ಶೋ ಮಾಡ್ತೀನಿ, ಕಾರ್ಪೊರೇಟ್ ಇವೆಂಟ್ಸ್ ಎಲ್ಲ ಕಡೆ ಕೊರಿಯೋಗ್ರಫಿ ಮಾಡಿದ್ವಿ. ಬಟ್ ದಿಸ್ ವಾಸ್ ಸಮಥಿಂಗ್ ಡಿಫ್ರೆಂಟ್ ಬಿಕಾಸ್ ಅನುಪಣ್ಣ ತುಂಬ ಬೇಗ ಒಪ್ಪಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಸೊ ಇಟ್ಸ್ ಲೈಕ್ ಅದು ಪ್ರಾಬ್ಲಮ್ ಕೊರಿಯೋಗ್ರಾಫರ್ಸ್ಗೆ ಎಲ್ಲದಕ್ಕೂ. ಆ್ಯಸ್ ಇಫ್ ಯು ವೋಂಟ್ ಅಕ್ಸೆಪ್ಟ್, ಇವಂತೂ ನಾನು ಅವ್ರಿಗೆ ಗೊತ್ತಿರೋದ್ರಿಂದನೂ ಯು ವೋಂಟ್ ಅಕ್ಸೆಪ್ಟ್, ಇದು ಬೇರೆ ಥರ ಮಾಡಿದ್ವಿ. 25 ಸರಿ ಮಾಡಿಸಿದ್ದಾರೆ ನಮ್ಮ ಕೈಲಿ. ಅದು ಲೈಕ್ ಬೇರೆ ಥರ ಕೊರಿಯೋಗ್ರಫಿ ಆದರೆ ಮಾಡ್ಬೋದು, ಬಟ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ಅದಕ್ಕೆ ಸಾಥ್ ಕೊಟ್ಟಿದ್ದು ಗ್ರೂಪ್. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನಗೆ ಅಂತಲ್ಲ ಎಲ್ರಿಗೂ. ಸೊ ಬೇರೆ ಸೆಲೆಬ್ರಿಟೀಸ್ಗಾಗಲಿ ಇಲ್ಲ ಅಂದರೆ ಬೇರೆ ಒಂದು ಪ್ರೊಡಕ್ಷನ್ಗಾಗಲಿ ನಾವು ಕೆಲಸ ಮಾಡಿದ್ವಿ. ಬಟ್ ದಿಸ್ ವಾಸ್ ಕಂಪ್ಲೀಟ್ಲಿ ಲೈವ್. ನಾವು ಅಲ್ಲೇ ಮಾಡಿದ್ವಿ ಬಿಕಾಸ್ ಯಾವುದು ಫ್ಲೋರಿಂಗ್ ಆಗಲಿ ಯಾವುದು ಕರೆಕ್ಟಾಗಿರಲಿಲ್ಲ. ಆ್ಯಂಡ್ ತುಂಬ ಧೂಳಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಲೈಕ್ ಡಸ್ಟಿ. ಆ್ಯಂಡ್ ಹೋಗೋದು ಬರೋದು ಪಬ್ಲಿಕಲ್ಲಿ ಕ್ರೌಡಲ್ಲಿ ಶೂಟ್ ಮಾಡೋದು ತುಂಬ ಕಷ್ಟ. ಸೊ ಹಾಗಿರೋದ್ರಿಂದ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಾರ್ ಅಸ್ ಟು ಡೂ. ಸೊ ಇಟ್ಸ್ ಆರ್ ಟೀಮ್. ಸೊ ಬೆಸ್ಟ್ ಟೀಮ್ ದಟ್ ವಿ ಗಾಟ್. ಆ್ಯಂಡ್ ಬೇಸಿಕಲಿ ನನ್ನನ್ನು ನಂಬಿ ಸುಜ್ಞಾನ್ ಸರ್ ಆಗಲಿ, ಅನುಪಣ್ಣ ಆಗಲಿ ಆ್ಯಂಡ್ ಪ್ರೀತಿ ಅಕ್ಕ ಆಗಲಿ, ನಾವು ಇಷ್ಟು ಜನನ್ನ ಸೇರಿಸಿ ಕೊರಿಯೋಗ್ರಫಿ ಮಾಡಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಥರದ್ದೊಂದು ವಿಡಿಯೋ ಇಟ್ಸ್ ಲೈಕ್ ಬರಲೇಬೇಕು. ಸೊ ದಟ್ ಬಿಕಾಸ್ ನಾವು ತುಂಬ ಕಡೆ ಕೆಲಸ ಮಾಡಿದ್ವಿ ಬೇರೆ ಬೇರೆ ಟೀಮ್ಗೆ ಬ್ಯಾಕ್ ಡ್ಯಾನ್ಸರ್ಸ್ ಆಗಿ. ಬಟ್ ದಿಸ್ ವಾಸ್ ಆರ್ ಫಸ್ಟ್ ಕೊರಿಯೋಗ್ರಫಿ. ಬಟ್ ಇದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಆ್ಯಂಡ್ ಈ ಥರದ್ದು ತುಂಬ ಬರಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನನಗೆ ಈ ಸ್ಟಿಲ್ ನೋಡ್ತಾ ಇದ್ದೀರಾ ನೀವು, ಇದೆಲ್ಲ ನಾನು ಯಾವುದು ಏನು ಪೋಸ್ ಕೊಟ್ಟು ಇದು ಮಾಡಿರೋದಂತ ನಾನು ಶೂಟ್ ಮಾಡ್ತಾ ಮಾಡ್ತಾ ಅದನ್ನೆಲ್ಲ ತೆಗ್ದಿರೋದು. ಅದು ನಾನು ಈ ಟೀಮ್ನ ಹೇಗೆ ಆರಿಸ್ಕೊಂಡೆ ಅಂದರೆ, ನಾನು ಅಂದರೆ ಸುಮ್ಮನೆ ಅವ್ರದ್ದು ಯಾವುದೋ ಒಂದು ಫೋಟೋ ನೋಡಿ ನಾನು ಆ ಥರ ಸೆಲೆಕ್ಟ್ ಮಾಡಿದ್ದು. ಇವ್ರು ನನ್ನ ಆಲ್ಬಮ್ ಇದಕ್ಕೆ ವಿಡಿಯೋ ಸಾಂಗಿಗೆ ಇದು ಮಾಡಬೇಕು ಅಂತ. ಸೊ ಅದರಲ್ಲಿ ಮಧು ನನಗೆ ಸಿಕ್ಕರು. ಮಧು ಬನ್ನಿ, ತುಂಬ ಒಳ್ಳೆ ಸ್ಟಿಲ್ ಫೋಟೋಗ್ರಾಫರು, ಮುಂದೆ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಅಸೆಟ್ ಆಗ್ತಾ ಇರೋರು. ಅವರೇ ಆದಂಥ ಒಂದು ಶೈಲಿ ಇದೆ.
ಅಂದರೆ ನಮ್ದೇನು ಕಾನ್ಸೆಪ್ಟ್ ಇದೆ ಅದನ್ನು ತಿಳ್ಕೊಂಡು ನೀಟಾಗಿ ನೋಡಿ, ಈ ಸ್ಟಿಲ್ಲು ಅಷ್ಟೇ, ಪ್ಲಸ್ ಅದು ನಿಂತಿರೋದು ಅಷ್ಟೇ. ಇದು ಯಾರೇ ನೋಡಿದ್ರು ಇದು ಇಂಪ್ರೆಸ್ ಆಗ್ತಾರೆ, ಇಂಪ್ರೆಸ್ ಆಗಿದ್ದಾರೆ. ನನಗೆ ಎಲ್ಲಿ ಯಾರು ತೆಗೆದಿದ್ದು ಅಂತಲೂ ಕೇಳಿದ್ದಾರೆ. ಸೊ ಪ್ರೀತಿ ಅನ್ನೋದೇವ್ರಿಗೆ ವರ್ಕ್ ಮಾಡಿದ್ರು ಇವರು, ಅಂದ್ರೆ ನಮ್ಮ ಜೊತೆ ಒಂದು ಟ್ರಾವೆಲ್ ಮಾಡಿದ್ರು ಜರ್ನಿ. ಸೊ ಅವ್ರ ಮಾತಲ್ಲಿ ಕೇಳೋಣ, ಪ್ರೀತಿ ಅನ್ನೋದೇವ್ರು ಏನು ಅನ್ನಿಸ್ತು. ಸರ್ ನನಗೆ ಚಾನ್ಸ್ ಕೊಟ್ಟಿದ್ದೆ. ಇದು ಫಸ್ಟ್ ವಿಡಿಯೋ ಶೂಟ್ ನಾನು ಮಾಡಿರೋದು. ವೆಡ್ಡಿಂಗ್ಸು ಇವೆಂಟ್ಸು ಅದು ತುಂಬ ಮಾಡ್ತಾ ಇರ್ತೀನಿ. ಸರ್ ನನಗೆ ಕ್ರಿಕೆಟಿಂದ ಫ್ರೆಂಡು. ಯಾವುದೋ ಫೋಟೋಸ್ ನೋಡ್ಬಿಟ್ಟು ನೀವು ಮಾಡೋಕ್ಕಾಗುತ್ತಾ ನೋಡಿ ಟ್ರೈ ಮಾಡ್ತೀರಾ ಅಂದರು. ಶೋರ್ ಸರ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಹೋಗ್ಬಿಟ್ಟು ನೋಡಿ ನಾನೇ ಸರ್ಪ್ರೈಸ್ ಆಗೋದೆ. ವೆರಿ ಗುಡ್ ಸರ್. ಫಸ್ಟ್ ಥ್ಯಾಂಕ್ಸ್ ನಿಮಗೆ, ಕೀರ್ತಿ ಮೇಡಮ್ಗೆ, ನನ್ನ ಸಾರ್ಗೆ. ಸರ್ ನಿಮ್ಮಿಂದ ತುಂಬ ಕಲಿತೆ ಸರ್, ತುಂಬ ಥ್ಯಾಂಕ್ಸ್. ನನ್ನ ಪ್ರಮೋದ್ ಎಲ್ಲ ಟೀಮ್ಗೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಹಾಗೆ ಇನ್ನೊಬ್ಬರು ಮೇಯ್ನ್ ಪರ್ಸನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ಗೋಪಾಲ್ ಕೃಷ್ಣ ಅವ್ರು ಬರಬೇಕು. ಯಾಕಂದರೆ ಅವರು ವಿಡಿಯೋದಲ್ಲಿ ನೋಡಿದ್ದೀರಾ, ಇಸ್ ಎ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಡ್ಯಾನ್ಸರ್. ಅವ್ರಿಗೆ ತುಂಬ ಕಾಟ ಕೊಟ್ಟಿದ್ದೀವಿ. ಅವ್ರಿಗೆ ಆ ಟ್ಯಾಟೂ ಹಾಕಿದ್ದು 3 ದಿನ ತೆಗೆಯಂಗಿರಲಿಲ್ಲ ಅವರು. ಮೋಸ್ಟ್ಲಿ ಹಿಂದಿನ ದಿನ ಹಾಕಿದ್ದು. ಸೊ ಟೋಟಲ್ 4 days ಅವ್ರೇನು ಅದನ್ನು ತೆಗ್ದಿಲ್ಲ. ಪ್ಲಸ್ ನಾವು ಇವ್ರನ್ನ ಫುಲ್ ಶೂಟ್ ಮಾಡಿರೋದು, ಏನು ಶರ್ಟ್ ಹಾಕಿಲ್ಲ, ಬರೀ ಒಂದು ಇದು. ಸೊ ಥ್ಯಾಂಕ್ ಯು ಗೋಪಿ. ಈಸ್ ಎ ವಂಡರ್ಫುಲ್ ಆ್ಯಕ್ಟರ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಮುಂದೆ ಹಲವಾರು ಸಿನಿಮಾಗಳಲ್ಲೂ ಬರ್ತಾರೆ. ಖಂಡಿತವಾಗ್ಲೂ ನನಗೆ ನಂಬಿಕೆ ಇದೆ, ದೊಡ್ಡ ಆ್ಯಕ್ಟರ್ ಆಗ್ತಾರೆ. ಆಲ್ ದ ಬೆಸ್ಟ್ ನಿಮ್ಮ ಜರ್ನಿಗೆ. ಸೊ ಪ್ರೀತಿ ಅನ್ನೋದೇವ್ರಿಗೆ ದೊಡ್ಡ ಶಕ್ತಿಯಾಗಿ ನಿಂತರು. ಅಂದರೆ ನಾನು ಅಲ್ಲಿ ಸ್ಪಾಟಲ್ಲಿ ಇರಬೇಕಾದ್ರೆ ನನ್ನ ಕಾನ್ಸೆಪ್ಟ್ಗಳು ಯಾರಿಗೂ ಅರ್ಥನೇ ಆಗ್ತಾ ಇರಲಿಲ್ಲ. ಏನು ಮಾಡ್ತಾ ಇದ್ದೀವಿ ಏನು ಅಂತ ಯಾರಿಗೂ ಅರ್ಥ ಆಗ್ತಿರಲಿಲ್ಲ. ಬಟ್ ನನಗೆ ಗೊತ್ತಿತ್ತು, ಸುಜ್ಞಾನ್ ಸರ್ಗೆ ಗೊತ್ತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಸೊ ಅವ್ರು ಫಸ್ಟ್ ಟೈಮ್ ಅನ್ಸಿದೆ ಸಾಂಗ್ ನೋಡಿರೋದು, ಯಾರಿಗೂ ತೋರಿಸಿಲ್ಲ ನಾನು. ಫಸ್ಟ್ ಟೈಮ್ ಅವ್ರು ಇವಾಗಲೇ ಹಾಡು ನೋಡಿರೋದು ಅವರು ಶೂಟಿಂಗ್ ಆದಮೇಲೆ. ನಿಮ್ಮ ಅನಿಸಿಕೆ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಪಾಲ್ ಕೃಷ್ಣ ಅಂತ. ಸರು ತುಂಬ ಹೊಗಳಿದ್ರು ನನ್ನ ಮೇಲೆ. ನಾನು ಭರತನಾಟ್ಯಂ ಡ್ಯಾನ್ಸರು, ಹಾಗೆ ಸುಮಾರು ಸೀರಿಯಲು ಮತ್ತು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಆಲ್ಬಮ್ ಸಾಂಗು. ಪ್ರೀತಿ ಅನ್ನೋ ದೇವರು ಇವಾಗ ನಮ್ಮೇಲಿರೋದು. ನೀವೆಲ್ಲ ಪ್ರಮೋಟ್ ಮಾಡಬೇಕು, ಶೇರ್ ಮಾಡಬೇಕು. ಆ್ಯಂಡ್ ಈ ಒಂದು ನನಗೆ ಕ್ಯಾಶ್ ಮಾಡಿದ್ದು ನಮ್ಮ ಕೀರ್ತಿ ಅಕ್ಕ ಮತ್ತು ಅನೂಪ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಹೇಳ್ದಂಗೆ ಆಲ್ಮೋಸ್ಟ್ ಎಷ್ಟು ಮ್ಯಾಮ್ 4 days ಟ್ಯಾಟ್ ಹಾಕ್ಸ್ಕೊಬೇಕಾಗಿತ್ತು. ಅದು ವಾಶ್ ಮಾಡದೆ ಇದು ತುಂಬ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸರ್. ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾರೆ, ಅದು ನಾನು ಮಾತ್ರ ಇವತ್ತು ಥ್ಯಾಂಕ್ಸ್ ಹೇಳ್ಬೇಕು ಎಲ್ರಿಗೂ. ಆಲ್ ದ ಬೆಸ್ಟ್. ಹಾಗೆ ನನಗೆ ನನ್ನ ಹಾಡಿನ ಸೌಂಡಿಂಗಿಗೆ ದೊಡ್ಡ ಶಕ್ತಿ ಅಂದರೆ ನನ್ನ ಸೌಂಡ್ ಇಂಜಿನಿಯರ್ಸು. ಸೊ ಫಸ್ಟು ನವೀನ್, ನನ್ನ ಎದ್ದೇಳು ಮಂಜುನಾಥದಿಂದ ಇಲ್ಲಿವರೆಗೂ ಅವರು ಜೊತೆ ನಿಂತಿದ್ದಾರೆ. ಹಾಗೆ ಇನ್ನೊಬ್ಬರು ಮ್ಯೂಸಿಷಿಯನ್ ಇಂಟ್ರಡ್ಯೂಸ್ ಮಾಡಿಸ್ತೀನಿ ನಿಮಗೆ, ವರುಣ್. ಈ ಹಾಡನ್ನ ಫೈನಲ್ ಮಿಕ್ಸ್ ಮಾಡಿರೋದು ವರುಣ್. ನವೀನ್ ಬನ್ನಿ. ಸೊ ಫೈನಲ್ ಮಿಕ್ಸ್ ಮಾಡಿರೋದು ವರುಣ್. ನೀವು ಮಾನ್ಸೂನ್ ರಾಗಸುಧ ಕೇಳಿದಿರಲ್ಲ, ಅದರದ್ದು ಕೀಬೋರ್ಡ್ ಪ್ಲೇಯರ್ ಇವರೇ ಮಾಡಿರೋದು. ವರುಣ್ ಇಸ್ ಅ ವಂಡರ್ಫುಲ್ ಮ್ಯೂಸಿಷಿಯನ್. ಸೊ ಪ್ರೀತಿ ಅನ್ನೋದು ಇವರು ಬನ್ನಿ ಈ ಕಡೆ ಬನ್ನಿ. ಆ್ಯಂಡ್ ನವೀನ್ ನನಗೆ ಯಾವಾಗಲೂ ರೆಕಾರ್ಡಿಂಗ್ ಆಗಲಿ ಅವರು ಅಷ್ಟೇ ತುಂಬ ನಾನು ಮ್ಯಾಕ್ಸಿಮಮ್ 100% ಹಾಡುಗಳು ಇವರೇ ಮಿಕ್ಸ್ ಆ್ಯಂಡ್ ಮಾಸ್ಟರ್ ಮಾಡಿರೋದು. ಈ ಹಾಡು ಏನಕ್ಕೆ ವರುಣ್ ಹತ್ರ ನಾನು ಹೋದೆ ಅಂತ ಇವಾಗ ಓಪನ್ ಆಗಿ ಹೇಳ್ತೀನಿ ನಾನು, ಅವ್ರಿಗೆ ಗೊತ್ತಾಗಬೇಕೆ. ಯಾಕಂದರೆ ಇವ್ರದ್ದು ನಂದು ಒಂದು ಬೇರೆ ಥರ ಜರ್ನಿ ಇದೆ, ನಂದು ವರುಣ್ದು ಆಸ್ ಎ ಮ್ಯೂಸಿಷಿಯನ್ಸ್. ಇವ್ರು ತುಂಬ ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಳ್ತಾರೆ. ಅಂದರೆ ಪ್ರೋಗ್ರಾಮರ್ಸ್ ತುಂಬ ಕಷ್ಟ ಅವ್ರಿಗೆ ನಾವು ಹೇಳೋದು. ಬಟ್ ಇವರು ನಾನು ಏನು ಮೆಲೋಡಿ ಕೊಡ್ತೀನಿ ಅದು ನಾನೇನು ಮುಂದೆ ಹೇಳೋದೇ ಬೇಡ, ಅದು ವಾಪಸ್ ಹಂಗೆ ಬರುತ್ತೆ ಆ ಕ್ವಾಲಿಟಿ. ಇವರು ಆಮೇಲೆ ಉಮೇಶ್ ಅಂತ ಇದ್ದಾರೆ, ಇಬ್ಬರು ಕೀಬೋರ್ಡ್ ಪ್ಲೇಯರ್ಸ್ ನನಗೆ ತುಂಬ ಯೂನಿಕಾಗಿ. ನಾನು ಅಷ್ಟೇ ಅವ್ರನ್ನ ನೋಡೋ ರೀತಿನೇ ಬೇರೆ ಇರುತ್ತೆ. ನನ್ನ ಮೆಲೋಡಿ ಏನು ಕೊಟ್ರು ಅದು ಆ ಕ್ವಾಲಿಟಿ ಹಂಗೆ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ.
ಹಂಗೆ ಜರ್ನಿನೂ ಶುರುವಾಗಿದೆ. ಇದು ಮಿಕ್ಸ್ ಅಂಡ್ ಮಾಸ್ಟರ್ ಏನಕ್ಕೆ ಅಂದರೆ ಇವ್ರದ್ದೊಂದು ಸೌಂಡಿಂಗ್ ಸೆನ್ಸ್ ಇದೆ ವರುಣ್ದು. ಅಂದರೆ ತುಂಬ ಇಂಟರ್ನ್ಯಾಷನಲ್ ಗ್ಲೋಬಲ್ ಮ್ಯೂಸಿಕ್ಗೆಲ್ಲ ವರ್ಕ್ ಮಾಡ್ತಿರ್ತಾರೆ. ಸೊ ಆ ಥರದ್ದು ಏನೋ ಬೇಕು ನಂಗೆ. ನವೀನಿಗೆ ಕೂಡ ತುಂಬ ಈಸಿ ಇತ್ತು ನನಗೆ, ಬಟ್ ನನಗೆ ನವೀನ್ ಏನು ಕೊಡ್ತಾರೆ ಮಾನ್ಸೂನ್ ರಾಗ ಆಗಲಿ ಅದ್ರಲ್ಲೂ ಅದು ಬಿಟ್ಟು ನನಗೆ ಇನ್ನೇನೋ ಬೇರೆ ಬೇಕಿತ್ತು. ಹಾಗಾಗಿ ಎಲ್ಲ ನಾನು ಹೊಸ ತಂಡ ಕಟ್ಟಿದಾಗ ಇದೊಂದು ನವೀನ್ಗೆ ಕ್ಷಮೆ ಕೇಳ್ತೀನಿ. ಬಟ್ ಯಾವಾಗಲೂ ನನಗೆ ಫಸ್ಟ್ ಇದು ಅವರೇನೆ ನವೀನು. ಸೊ ವರುಣ್ ಇದಕ್ಕೆ ತುಂಬ ವರ್ಕ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಒಂದು 2 months ಆಮೇಲೆ US ಟೂರ್ ಇತ್ತು ಅವ್ರದ್ದು. ಕೀಬೋರ್ಡ್ ಪ್ಲೇಯಿಂಗಿಗೆ ಹೋಗ್ತಿರ್ತಾರೆ, ಅಲ್ಲೂ ಅಷ್ಟೇ. ಅಲ್ಲಿಂದ ನನಗೆ ನಾನು ಕರೆಕ್ಷನ್ ಹೇಳಿದ್ರೆ ಅಲ್ಲಿಂದ ಮಾಡಿ ಕಳಿಸಿದ್ರು. ಸೊ ಹಿ ಹ್ಯಾಸ್ ಟ್ರಾವೆಲ್ಡ್ ವಿತ್ ದಟ್ ಸೌಂಡ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಅವ್ರ ಸ್ಟುಡಿಯೋ ಯೂನಿಕ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಸ್ಟುಡಿಯೋನ. ಮುಂದೆ ಅದನ್ನ ತುಂಬ ಮ್ಯೂಸಿಷಿಯನ್ಸ್ ಯೂಸ್ ಮಾಡ್ಕೋಬೇಕು ಅಂತ ನನಗೆ ಅದನ್ನ. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ವರುಣ್, ನಿಮ್ಗೆ ಹೇಗೆ ಅನ್ನಿಸ್ತು ಈ ಪ್ರೀತಿ ಅನ್ನೋ ದೇವರು ಹಾಡು ಜರ್ನಿ ಬಗ್ಗೆ ಅನ್ಸ್ಕೊಳ್ಳಿ ಸರ್. ಫಸ್ಟ್ ಆಫ್ ಆಲ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ಒಂಥರ ಖುಷಿ. ಅಂದರೆ ಸುಮಾರು ಜನ ಜೊತೆ ವಿ ಕೀಪ್ ವರ್ಕಿಂಗ್ ಇನ್ ದ ಇಂಡಸ್ಟ್ರಿ, ಬಟ್ ಅನೂಪ್ ಸರ್ದು ಒಂದು ಪೆಕ್ಯುಲಿಯರ್ ಸ್ಟೈಲ್ ಇದೆ. ಅಂದರೆ ಅವರೇ ಹೇಳ್ದಂಗೆ ಅವ್ರಿಗೆ ಮನಸ್ಸಲ್ಲಿ ಏನೋ ಒಂದು ಓಡ್ತಿರುತ್ತೆ, ಅದನ್ನು ಒಂದು ತುಂಬ ವಿಭಿನ್ನ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಆ್ಯಂಡ್ ಸಿನ್ಸ್ ಹಿ ಹಿಮ್ಸೆಲ್ಫ್ ಈಸ್ ಅ ಮ್ಯೂಸಿಷಿಯನ್, ಅವ್ರಿಗೆ ಎಷ್ಟೋ ಕಾರ್ಡ್ ನಾಲೆಜ್ ಇದೆ ಆ್ಯಂಡ್ ರಿದಮ್ ಪ್ರೋಗ್ರಾಮಿಂಗ್ ಮಾಡ್ತಾರೆ. ಆ್ಯಕ್ಚುಲಿ ಈ ಸಾಂಗ್ ಫುಲ್ ಪ್ರೋಗ್ರಾಮಿಂಗ್ ನಾನು ಸರಿ ಮಾಡಿರೋದು. ಸೊ ಐ ಫೈಂಡ್ ಅ ಲಾಟ್ ಆಫ್ ಪಾಸಿಟಿವ್ ಎನರ್ಜಿ when I work with you, sir. And ಇಷ್ಟೊಂದು ಜನ ಇಂಜಿನಿಯರ್ಸ್ ಇರುವಾಗ ನನ್ನನ್ನು ಚೂಸ್ ಮಾಡಿದ್ದೀರಾ. I really thank you for that. And I wish we work more like this. ಇನ್ನೊಂದು ಏನಂತಂದರೆ ಈ ಥರ ಸಾಂಗ್ಸ್ಗೆ ಆದಷ್ಟು ಸಪೋರ್ಟ್ ಮಾಡಿ. ಯಾಕಂದರೆ ಸಿನಿಮಾ ಮ್ಯೂಸಿಕ್ಕು ಹೇಗೋ ಒಂದು ರೀಚ್ ಆಗೇ ಆಗುತ್ತೆ. ಈ ಥರ ಒಂದು ಜಾನರ್ನ ಬೆಳೆಸಬೇಕು, ಆದಷ್ಟು ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಹೀಗೆ ನವೀನ್ ಬನ್ನಿ ಮಾತಾಡಿದ್ರೆ ಹಂಗೆ ಹೋಗ್ತಿದ್ದೆ. ನವೀನ್ ಬಿಗ್ ಪ್ಲಸ್ ಫಾರ್ ಮೈ ಕರಿಯರ್ ಫ್ರಮ್ ಎದ್ದೇಳು ಮಂಜುನಾಥ ಗೂಡಿ ಸಿಕ್ಲಿಂಗು. ನೀವು ಯಾವುದೇ ಹಾಡು ನಂದು ತಗೊಳ್ಳಿ, ಸೊ ಮಿಕ್ಸ್ ಆ್ಯಂಡ್ ಮಾಸ್ಟರ್ ನವೀನ್ ಅಂತ ಇರುತ್ತೆ. ಸೊ ಈಸ್ ಟೈಮ್ ಇರೋದನ್ನ ಮಾತಾಡ್ತೀನಿ. ಅನೂಪರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ನನ್ನ ಬಗ್ಗೆ ಮಾತಾಡ್ಬಿಡಿ. ಅಲ್ಲಲ್ಲ, ನಿಮ್ಮ ಜರ್ನಿ ಏನಿದೆ ಅದನ್ನು ಮಾತಾಡ್ಬಿಟ್ಟು ಹೇಳ್ತೀನಿ. ಯಾಕಂದ್ರೆ ನಾನು ಬಾಂಬೆಯಲ್ಲಿ ವರ್ಕ್ ಮಾಡಿ ಬಂದಮೇಲೆ ಆಕಾಶಲ್ಲಿ ಸೇರ್ಕೊಂಡಾಗ ಐ ಥಿಂಕ್ ಹಿ ವಾಸ್ ದ ಫಸ್ಟ್ ಕಂಪೋಸರ್ ಹೂ ಹ್ಯಾಡ್ ಸೋ ಮಚ್ ಫೇತ್ ಇನ್ ಮಿ. ನಾನು ಬರೀ ರೆಕಾರ್ಡಿಂಗ್ ಅಂತ ಬಂದಿದ್ರು ಗೂಡಿ ಪಿಕ್ಚರು. ಸೊ ಅದು ಮಾಡ್ತಿದ್ದಾಗ ನಾವು ರಫ್ ಮಿಕ್ಸ್ ಶೂಟಿಂಗ್ ಕಳಿಸೋ ಟೈಮಲ್ಲಿ ಫೈನಲ್ ಮಿಕ್ಸ್ ಥರ ಮಾಡ್ತೀವಿ. ಸೊ ಅವ್ರು ಡೈರೆಕ್ಟರ್ಗೆ ಕನ್ವಿನ್ಸ್ ಮಾಡೋದು, ಇಲ್ಲ ಸರ್ ಇವರೇ ಮಾಡಲಿ ಅಂದ್ಬಿಟ್ಟು. ಸೊ ನಮ್ಮ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ. ಸೊ ಈ ಆಲ್ಬಮ್ಗೆ ವರ್ಕ್ ಮಾಡಿಲ್ಲ, ಬಟ್ ಐ ವಿಶ್ ಆಲ್ ದಿ ಬೆಸ್ಟ್ ಫಾರ್ ದಿಸ್ ಆಲ್ಬಮ್. ತುಂಬ ಎಫರ್ಟ್ ಹಾಕಿ ಮಾಡಿರ್ತಾರೆ. ಐ ನೋ ಹೌ ಈ ವರ್ಕ್ಸ್. ಆ್ಯಂಡ್ ಈ ಥರ ಸಿಂಗಲ್ಸ್ ಆಗಲಿ ಇಂಡಿಪೆಂಡೆಂಟ್ ಆಗಿ ಆಲ್ಬಮ್ಸ್ ಆಗಲಿ ಕನ್ನಡದಲ್ಲಿ ಬರ್ತಿಲ್ಲ. ಸೊ ಸ್ಟಾರ್ಟ್ ಮಾಡಿದ್ದಾರೆ, ಇಲ್ಲಿಂದ ಒಂದು ಸ್ಟಾರ್ಟ್ ಆಗಬೇಕು. ಸೊ ಐ ವಿಶ್ ದಿ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಗೆ ಇದು ತುಂಬ ಜನ ಇದು ಮಾಡಿದ್ದಾರೆ. ಎಡಿಟರ್ ಮನು ಎಸ್ ಗೌಡ ಅಂತ ಅವರು ನನಗೆ ಕಾಲಾಪತ್ತರ್ ಎಡಿಟರ್ ಅವರು. ಅಲ್ಲಿ ನನಗೆ ಸಿಕ್ಕಿದ್ದಿತ್ತು. ಇನ್ನು ಚಿಕ್ಕ ಹುಡುಗ, ಈಗ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೆಲ್ಲ ಎಡಿಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮನು, ಬರಬೇಕಿತ್ತು, ಬಂದಿಲ್ಲ ಅವರು. ಮನು ಎಸ್ ಗೌಡ ಅಂತ, ಅವ್ರ ಮೇಲೆ ನಿಮ್ಮ ಸಪೋರ್ಟ್ ಇರಲಿ ಮನು ಅವ್ರಿಗೂ. ಹಾಗೆ ಈ ಪೋಸ್ಟರ್ ಡಿಸೈನ್ ಮಾಡಿದ್ದ ಕಾಣಿ ಸ್ಟುಡಿಯೋ, ಥ್ಯಾಂಕ್ ಯು ಸೋ ಮಚ್ ಕಾಣಿ ಸ್ಟುಡಿಯೋ. ಹಾಗೆ ನನ್ನ ಜೊತೆ ಒಂದು ಬಿಗ್ ಸ್ಟ್ರೆಂತ್ ಆಗಿ ನಿಂತಿರೋದು ಇನ್ನೊಬ್ರು ಅಂದರೆ ವಿಖ್ಯಾತ್ ಅವರು. ವಿಖ್ಯಾತ್ ನಮ್ಮ ಎಲ್ರಿಗೂ ಗೊತ್ತು, ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ. ಈಗ ನೆಕ್ಸ್ಟ್ ನಿರ್ದೇಶನಕ್ಕೆ ಇಳಿತಾ ಇದ್ದಾರೆ. ಸೊ ವಿಖ್ಯಾತ್ ಈಸ್ ಅ ಬಿಗ್ ಸ್ಟ್ರೆಂತ್ ಫಾರ್ ಮೀ. ಎಲ್ಲ ಏನೇ ನಾವು ಖುಷಿಯಾಗಿದ್ರು, ಏನೇ ನಾವು ಸೋತಿದ್ರು ಗೆದ್ದಿದ್ರು, ಒಟ್ಟಿಗೆ ಒಂದು ಜರ್ನಿ ಶುರು ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ವಿಖ್ಯಾತ್. ಹಾಗೆ ವಿವೇಕ್ ಯಾವಗಲ್ ಅವರು ಅಷ್ಟೇ. ಅವರಿಲ್ಲ ಅಂದರೆ ನಮಗೆ ಮಾನ್ಸೂನ್ ರಾಗ ಆಗಲಿ, ಬೈರಾಗಿ ಆಗಲಿ, ರಂಗನಾಯಕ ಆಗಲಿ ಆಗ್ತಾ ಇರಲಿಲ್ಲ. ಸೊ ಹಾಗೆ ಅವ್ರದ್ದು ಒಂದು ಬಿಗ್ ಸಪೋರ್ಟ್ ಇದೆ ನಮ್ಮ ಕರಿಯರ್ಗೆ. ಥ್ಯಾಂಕ್ ಯು ವಿವೇಕ್. ಹಾಗೆ ನಮ್ಮ ಸ್ನೇಹಿತರು ತುಂಬ ಜನ, CG ವರ್ಕ್ ಮಾಡಿರೋ ಲೋಹಿತ್ ಅಂತ, ಸಣ್ಣದು ಆ ಮಿರರ್ದೆಲ್ಲ ಎಫೆಕ್ಟ್ ಬೇಕಿತ್ತು ಮತ್ತೆ ಅವರು ಇದು ಮಾಡಿದ್ದಾರೆ. ಹಾಗೆ ಎಲ್ಲ ಪ್ರಮೋಟರ್ಸ್ಗೆ
ಥ್ಯಾಂಕ್ ಯು ಪ್ರವೀಣ್. ಅದು ಬಿಗ್ ಸ್ಟ್ರೆಂತ್ ನೀವೆಲ್ಲ ನಮ್ಮಂಥ ಮ್ಯೂಸಿಷಿಯನ್ಸ್ಗಾಗಲಿ ಕಲಾವಿದರಿಗಾಗಲಿ. ಯಾರೋ ಪ್ರೊಡ್ಯೂಸರ್ ಬನ್ನಿ ನಿರ್ಮಾಪಕರು ಬನ್ನಿ. ಹಾಗೆ ನನಗೆ ಮಾರಲಿ ಒಂದು ಬಿಗ್ ಸಪೋರ್ಟ್ ಆಗಿ ನಿಂತಿರೋದು ನನ್ನ ಸ್ನೇಹಿತ ವ್ಯಾಸರಾಜ್ ಹಾಗೂ ಜ್ಯೋತಿ ವ್ಯಾಸರಾಜ್ ಅವರು. ಥ್ಯಾಂಕ್ ಯು ವ್ಯಾಸ್ ಆ್ಯಂಡ್ ಜ್ಯೋತಿ. ಈಗ ಲಾಸ್ಟಲ್ಲಿ ನಿರ್ಮಾಪಕರು ಮಾತಾಡ್ತಾರೆ. ಇನ್ನೊಂದು ಸ್ಪೆಷಲ್ ಮೆನ್ಷನ್ ಬಿಟ್ಬಿಟ್ಟಿದ್ದೀನಿ, ಆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಇವರೇನೆ, ಕೃತಿ ಬಿ ಶೆಟ್ಟಿ ಅಂತ, ಅನೂಪ್ ಸಿಲಿನ್ ಅವ್ರ ವೈಫ್ ಇವರು. ಸೊ ಓವರ್ ಟು ನಿರ್ಮಾಪಕರು, ನಂದೆಲ್ಲ ಆಯ್ತು ಕೆಲಸ. ಸೊ ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್ ಸರ್. ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಬೋತ್. ಹೌದಾ ಪ್ರಶ್ನೆಗಳು? ಓಕೆ, ನಿರ್ಮಾಪಕರು ಮಾತಾಡ್ಬಿಡ್ತಾರೆ. ಖರ್ಚೆಲ್ಲ ನನ್ನ ಹ್ಯಾಂಡ್ ಓವರಲ್ಲೇ ಇತ್ತು. ಯಾಕಂದರೆ ನಾನು ಆಲ್ ಇನ್ ಆಲ್ ಅಲಗು ರಾಣಿ ಥರ ಇದ್ದೆ. ಅಸಿಸ್ಟೆಂಟ್ ಡೈರೆಕ್ಟರ್ ನಾನೇ, ಅಲ್ಲಿ ಸಾಂಗ್ ಪ್ಲೇ ಮಾಡ್ತಿದ್ದವಳು ನಾನೇ, ಅಲ್ಲಿ ನೀರು ಕೇಳಿದ್ರೆ ಕೊಡ್ತಿದ್ದವಳು ನಾನೇ. ಒಂದಿನ ನಮ್ಮ ಪ್ರಮೋದ್ ಮರವಂತೆ ಅವರು, ಅಕ್ಕ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಒಂದಿನ ಬಂದರು. ಆಮೇಲೆ ಸ್ಮಶಾನ ಸೀನ್ ಅಂತೆಲ್ಲ ಅಂತಿದ್ದಂಗೆ ಅವರು ಕತೆ ಹೊಡಿಯೋಕ್ಕೆ ಶುರು ಮಾಡಿದ್ರು. ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಯೂಶ್ವಲಿ ಮಾಡುವಾಗ ಒಂದು ಡೈರೆಕ್ಟರ್ನ ಇಟ್ಕೊಳ್ಳೋಣ ಅಂತ ಒಂದು ಮಾತುಕತೆ ಆಯಿತು. ಆಮೇಲೆ ಮತ್ತೆ ಡೈರೆಕ್ಟರ್ ಇನ್ನೊಂದು ತಲೆ ಉಪಯೋಗಿಸೋರು ಬಂದರೆ ಒಂದು ಗ್ರೂಪ್ಗೆ, ಅವ್ರ ಸಜೆಷನ್ಗೂ ನಾವು ಮರ್ಯಾದೆ ಕೊಡಬೇಕಾಗತ್ತೆ. ಅವ್ರು ಏನೋ ಒಂದು ಹೇಳ್ತಾರೆ, ಬಟ್ ಅನ್ನೋದೇನಿದೆ, ಒಂದು ಕಾನ್ಸೆಪ್ಟ್ ಅವ್ನು ಫಿಕ್ಸ್ ಆಗಿದ್ದಾನೆ ಅಂದರೆ ಅದು ತಲೆ ಕೆಳಗಾದ್ರೂ ಅನ್ನೋದು ಕಾಂಪ್ರಮೈಸ್ ಆಗಲ್ಲ. ಹಂಗಂತ ನೀವು ಡೈರೆಕ್ಟರ್ ಬಂದಮೇಲೆ ಆ್ಯಸ್ ಎ ಡೈರೆಕ್ಟರ್ ಆರ್ಟಿಸ್ಟ್ ಅವ್ರು ಹೇಳ್ದಂಗೆ ನಾವು ಕೇಳಲೇಬೇಕು. ಸೊ ಆಗಲೇ 2 ತಲೆ ಇದೆ, ಇನ್ನೊಂದು 3ನೇದು ಬಂದರೆ ಕನ್ಫ್ಯೂಸ್ ಆಗೋಗುತ್ತೆ ಅಂದ್ಬಿಟ್ಟು ಸಾಂಗ್ ಇನ್ನೇನು ಒಂದು ತಿಂಗಳಿದೆ ಅನ್ನೋಷ್ಟೊತ್ತಿಗೆ ಇವರಿಬ್ರದ್ದು ಮೀಟಿಂಗ್ ಸ್ಟಾರ್ಟ್ ಆಯಿತು. ಈ ಸೀನ್ ಹಿಂಗೆ ಮಾಡೋಣ ಸರ್, ಸಿಂಪಲಾಗಿ ಮಾಡೋಣ, ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ, ನಮ್ಗೆ ಅರ್ಥ ಆಗೋ ಮಾಡೋಣ ಅಂದ್ಕೊಂಡು ಶುರು ಮಾಡಿದ್ದು. ಸೊ ಲಿಟ್ರಲಿ ಡೈರೆಕ್ಟರ್ ಅನೂಪ್ ಸಿಲಿನ್ ಅವರೇ. ಹಾಗೆ ಅದೇ ನೀವು ಯಾರಾದ್ರೂ ಕೇಳ್ತೀರಾ ಅಂದ್ಕೊಂಡೆ, ಹಾಡಲ್ಲಿ ಡೈರೆಕ್ಟರ್ ಹೆಸರೇ ಇಲ್ವಲ್ಲ ಅಂತ, ಬಟ್ ಯಾರು ಕೇಳಲಿಲ್ಲ, ಅದಕ್ಕೆ ನಾನೇ ಹೇಳಿದೆ. ಇದಕ್ಕೆ ಡೆಫಿನೆಟ್ಲಿ ನಮ್ಮ ಸ್ಟ್ರೆಂತ್ ಸುಜ್ಞಾನ್ ಸರ್. ಮುಂಚೆ ಅಂದರೆ ಆ್ಯಸ್ ಅ ಫ್ಯಾಮಿಲಿ ಫ್ರೆಂಡ್ ಗೊತ್ತಿತ್ತು. ಆನ್ ಸೆಟ್ ನಾನು ಫಸ್ಟ್ ಟೈಮ್ ಅವ್ರ ಜೊತೆಗೆ ವರ್ಕ್ ಮಾಡಿದ್ದು. ಸಿನಿಮಾಗಳಲ್ಲಿ ಹೋಗಿ ಆ್ಯಕ್ಟ್ ಮಾಡಿ ಬರ್ತಿದ್ದಿದ್ದು ಬೇರೆ, ಬಟ್ ಅಲ್ಲಿ ನಿಂತು 3 ದಿನ ಒಂದು ಸಾಂಗ್ ಶೂಟ್ ಮಾಡಿದ್ನಲ್ಲ, ಸಾಕಾಗೋಯ್ತು. ಟೀಮ್ ತುಂಬ ಚೆನ್ನಾಗಿತ್ತು. ಆಮೇಲೆ ಸುಜ್ಞಾನ್ ಸರ್ ಮತ್ತು ಅನೂಪ್ ನೀಟಾಗಿ ಪ್ಲ್ಯಾನ್ ಮಾಡಿದರು, ಕುತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಫಸ್ಟ್ ಡೇ ಡ್ಯಾನ್ಸರ್ಸ್ನ ಇಟ್ಕೊಂಡು ನಾವು ಶೂಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಕೆಲವರೆಲ್ಲ ಆಫೀಸ್ಗೆ ಹೋಗೋರು, ಅವ್ರ ಪ್ಯಾಷನ್ ಡ್ಯಾನ್ಸ್ ಇರುತ್ತೆ, ಬಟ್ ಫುಲ್ ಟೈಮ್ ಅವ್ರೇನು ಮಾಡ್ತಿರ್ಲಿಲ್ಲ. ಸೊ ಕೆಲವು ರಜಾ ಹಾಕೋಕ್ಕೆ 3 ದಿನ ನಮ್ಮ ಮಾಮೂಲಿ ಶೂಟಿಂಗ್ ಪ್ಯಾಟರ್ನಲ್ಲಿ ಹೋದರೆ ಕಷ್ಟ ಆಗುತ್ತೆ ಹೇಳಿ, ಸೊ ಒಂದಿನ ಆ ಪೋರ್ಷನ್ ಸರ್ ನನಗೆ ಇದೇ ಲೈಟ್ ಬೇಕು, ಈ ಟೈಮಲ್ಲೇ ಬೇಕು ಅಂದಿದ್ದಿಲ್ಲ, ಆ ಟೈಮ್ಗೆ. ಹಾಗೆ ಆ 3 ದಿನದಲ್ಲಿ ನಾವು ಫಿಕ್ಸ್ ಮಾಡಿಕೊಂಡು ಈ ಔಟ್ಪುಟ್ ತೆಗೆದಿದ್ದೀವಿ. ಇನ್ನು ಚೆನ್ನಾಗಿರೋದು ಈ ಥರದ್ದೇ ಬೇಕು ಅಂದರೆ ಚೆನ್ನಾಗಿ ಪ್ರಮೋಟ್ ಮಾಡಿ ಈ ಥರದಿನ ಹೆಚ್ಚು ನಾವು ಮಾಡ್ತೀವಿ. ಇದು ಬೇಕು ಸರ್. ನೀರಿಗೆ ಇಳಿದ್ಮೇಲೆ ಕೈಕಾಲು ತೊಳಿಬಾರ್ದಂತೆ, ಸ್ನಾನ ಮಾಡಿ ಬರ್ಬೇಕಂತೆ. ಹಂಗೆ ಒಂದ್ಸಲ ಇಳಿದ್ಮೇಲೆ ಬಟ್ ಫಸ್ಟ್ ಡಿಸ್ಕಷನ್ ನೆನಪಿದೆ ಸರ್, ಯಾವುದು CGಗೆ ಹೋಗ್ಬಾರ್ದು, ಯಾವುದು ತುಂಬ ಕಲರ್ ಕರೆಕ್ಷನ್ಸು ಅದೆಲ್ಲ ಮಾಡ್ಕೊಳ್ತೇನೋ ಮಾಡ್ಕೋಬೇಕು, ಅವಾಗ ಲೋ ಬಜೆಟಲ್ಲಿ ಆಗುತ್ತೆ ಅಂದ್ಕೊಂಡ್ವಿ. ಬಟ್ ಶೂಟ್ ಮಾಡಿ ಮನು ಎಡಿಟ್ ಮಾಡಿದ್ಮೇಲೆ ಬೇಡ, ಒಂದು ಚೂರು ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಇದೊಂದು ಫ್ರೇಮ್ ಮಾಡೋಣ, ಇದೊಂದು ಫ್ರೇಮ್ ಕರೆಕ್ಷನ್ ಮಾಡೋಣ, ಅದೇನೇನೋ ಮಾಡಿಕೊಂಡು ಬಜೆಟ್ ಚೆನ್ನಾಗೇ ಹೋಯ್ತು. ಬಟ್ ಇಟ್ ಇಸ್ ವರ್ತ್. ಇದು ಪ್ರೀತಿ ಅನ್ನೋದು ಯಾರು ಬಂದಿದೆ ಏನಕ್ಕೆ ಅಂದರೆ, ಇನ್ನೊಂದು ದೊಡ್ಡ ಕಾನ್ಸೆಪ್ಟ್ ಇವ್ರ ತಲೆ ನೋಡ್ತಾ ಇದೆ. ಅದು ಬಜೆಟ್ ಚಿಕ್ಕದಿಲ್ಲ, ಅದು ತುಂಬ ದೊಡ್ಡದು. ಸೊ ಫಸ್ಟ್ಗೆ ತುಂಬ ದೊಡ್ಡ ಪ್ರಾಜೆಕ್ಟ್ ಕೈಲಿ ಹಿಡ್ಕೊಂಡು ಸರ್ಕಸ್ ಮಾಡೋದು ಬೇಡ, ಒಂದು ಸಣ್ಣದೊಂದು 2 ಮಾಡಿ ಅದಕ್ಕೆ ಹೋಗೋಣ ಅನ್ನೋ ಯೋಜನೆಯಲ್ಲಿ ಸ್ಟಾರ್ಟ್ ಆಗಿದ್ದು ಪ್ರೀತಿ ಅನ್ನೋದು. ಸೊ ಇದನ್ನ ನೀವು ಇಷ್ಟಪಟ್ಟು ಆಗ್ಬೇಕು ಸರ್. ನೀವು ಹೇಳ್ದಂಗೆ ಇದು ಬರ್ತಾ ಹೋದರೆ ಯೂಸ್, ಇಷ್ಟು ದಿನ ಮಾಡಿದ್ದು. ಸೊ ಮಾಡ್ತೀವಿ, ನೀವು ಇದನ್ನು ಚೆನ್ನಾಗಿ ಒಪ್ಕೊಂಡ್ರೆ ಖುಷಿಯಿಂದ ಡೆಫಿನೆಟ್ಲಿ 2 ಯಾಕೆ ಸರ್ 5 ಮಾಡ್ತೀವಿ. ಕಾನ್ಸೆಪ್ಟ್ ನಮ್ಮ ಡೈರೆಕ್ಟರ್ ಇದ್ದಿದ್ದೆ
ಅನ್ಯೂಶುವಲ್ ಬೇಕು. ಇವಾಗ ನಮ್ಮದು ಮ್ಯಾನೇಜರ್ ನರೇಶ್ ಅವರಿದ್ದರು, ಅವ್ರಿಗೆ ಇದು ಅದು ಬೇಡ ನರೇಶ್, ನಂಗೆ ಆ ಬಿಲ್ಡಿಂಗ್ ತುದಿಬೇಕು ಸರ್, ಅದೆಷ್ಟೋ ದೊಡ್ಡ ದೊಡ್ಡ ಸಿನಿಮಾದವರೇ ಕೇಳಿದ್ದಾರೆ, ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಹೌದಾ ನರೇಶ್, ಇರಿ ತಮಿಳ್ ನನ್ನ ಫ್ರೆಂಡ್ ಹಸ್ಬೆಂಡ್ ಒಬ್ರು ಇದ್ದಾರೆ, ಅವರು ಇಂಜಿನಿಯರು, ಅವ್ರು ಯಾರೋ ಫ್ರೆಂಡ್ ಅಂತೆ, ಹೆಂಗೆಂಗೋ ಕನೆಕ್ಟ್ ಮಾಡಿಕೊಂಡು ಅವ್ರು ಹಿಂದೆ ಬಿದ್ದು ಪರ್ಮಿಷನ್ ಕೊಡ್ಸಿದ್ರು. ಸೊ ಆ ಬಿಲ್ಡಿಂಗ್ ಅವ್ರು ಹೇಳ್ತಾರೆ, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅವ್ರು ಬಂದಿದ್ರು, ನಿಮ್ಗೆ ಹೆಂಗೆ ಕೊಟ್ಟರು ಅಂತ. ಸೊ ಒಂದ್ಸಲ ನಮ್ಮ ಡೈರೆಕ್ಟರ್ ಫಿಕ್ಸ್ ಆಯಿತು ಅದು ಬೇಕು ಅಂದರೆ, ಆದರೆ ಆ ಬಿಲ್ಡಿಂಗ್ ಮೇಲೆ ಯಾರೂ ಶೂಟ್ ಮಾಡಿಲ್ಲ. ಮತ್ತು ನಮ್ಮದು ನದಿ ಇದೆಯಲ್ಲ, ವೃಷಭಾವತಿ ನದಿ, ಅಲ್ಲೂ ಯಾರು ಸರ್ ಅಲ್ಲಿ ಮೋರಿ ಒಳಗೆ ಇಳಿದ್ಬಿಟ್ಟು ಶೂಟ್ ಮಾಡ್ತಾರೆ, ಇಲ್ಲ, ಅವರು ಇಳಿದ್ರು, ಅವರು ಗೋಪಿ ಅವ್ರನ್ನೂ ಇಳಿಸಿ ಶೂಟ್ ಮಾಡಿದ್ರು. ಸೊ ಈ ಥರದ್ದೇನೋ ಎಕ್ಸ್ಪೆರಿಮೆಂಟ್ ಆದಾಗ ಖುಷಿ ಆಗುತ್ತೆ ಸರ್. ಸ್ಮಶಾನದ್ದು ಪರ್ಮಿಷನ್ಗೆ ನಾನೇ ಓಡಾಡಿರೋದು ಸರ್, ನಂಗೆ ಅಲ್ಲಿ ಮಲ್ಕೋತಾನೆ ಗೊತ್ತಿಲ್ಲ. ಅದು ಇವ್ರು ಸರ್ ಹೇಳಿದ್ದಾರೆ ನನಗೆ ಏಣಿ ಬಾತ್ಲಾ ಥರ ಏಣಿ ಬೇಕು ಮೇಲಿಂದ ಹಿಂಗೆ ಶೂಟ್ ಮಾಡೋಕ್ಕೆ ಅಂತ. ಮಾಡ್ತಾರೇನೋ ಅನ್ಕೊಂಡು ಅಲ್ಲಿ ನೋಡಿದ್ರೆ ಇವನನ್ನು ಮಲಗಿಸ್ಬಿಟ್ಟು ಅವ್ನ ಮೇಲೆ ನಿಂತ್ಕೊಂಡು ಶೂಟ್ ಮಾಡಿ, ಇದಕ್ಕೆ ನೀವು ನನ್ನ ಹತ್ರನೇ ಏಣಿ ತರಿಸಿದ್ದು ಅಂತ ನಾನು. ಬಟ್ ಆ್ಯಕ್ಟಿಂಗ್ ಅಂತ ಹೇಳಿದ್ಮೇಲೆ ಒಂದು ಪಾತ್ರಕ್ಕೆ ಇಷ್ಟು ಬೇಕು ಅಂದಮೇಲೆ ಅವ್ರು ಮಾಡಲೇಬೇಕು, ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಗಂಡ ಆಗಲಿ ಆರ್ಟಿಸ್ಟ್ ಆಗಲಿ ಆ್ಯಸ್ ಅ ಪ್ರೊಡ್ಯೂಸರ್ ನಾವು ಕಾಂಪ್ರಮೈಸ್ ಆಗಲ್ಲ. ಥ್ಯಾಂಕ್ ಯು. ಅಷ್ಟೇ. ಇಲ್ಲ, ಸಾರ್ಗೆ ಹಿಂದಿನ ದಿನ ಹೇಳಿದೆ ನಾನು, ಶೂಟಿಂಗ್ 1 ಡೇ ಆದ್ಮೇಲೆ ಹೇಳಿದೆ, ನೆಕ್ಸ್ಟ್ ಡೇ ಅಲ್ಲಿ ಸ್ಮಶಾನದಲ್ಲಿ ಶೂಟಿಂಗ್ ಇದೆಯಲ್ಲ ಸರ್, ಅದು ಹೇಳಕ್ಕಾಗಲ್ಲ ಸರ್. ಅದು ಅಂದ್ರೆ ನನಗೆ ಅನ್ಸಿದ್ದು, ಅಲ್ಲಿ ಹೋದಾಗ ಅಲ್ಲಿ ಏನ್ ನಾನು ಮಾಡಿದೆ ಅಂದ್ರೆ, ನಾನು ಯಾರನ್ನೂ ಕೇಳಲಿಲ್ಲ, ಹೋಗಿ ಅಲ್ಲಿ ಅವ್ರನ್ನ ಕೇಳಿದೆ ಎಷ್ಟೊತ್ತಿಗಿದೆ ನೆಕ್ಸ್ಟ್ ಇದು ಅಂತ. ಅದು ಇನ್ನೊಬ್ರಿಗೆ ಯಾರೋ ರಿಸರ್ವ್ ಮಾಡಿಟ್ಟಿದ್ದ ಜಾಗ ಸರ್, ಒಂದು ಅರ್ಧ ಗಂಟೆ ಇದೆ ಅಂದ್ರು. ಸೊ ನಾನು ಹೋಗಿ ಕುತ್ಕೊಂಡೆ, ಇವರು ಸರ್ ಏನು ಅಂದ್ರು, ಮಲ್ಕೊಳ್ತೀನಿ ನಿಂಗೆ ಬೇಕು ಸರ್, ಅದು ಹೇಳಿದ್ನಲ್ಲ, ನಿಜವಾಗ್ಲೂ ಮಲ್ಕೊಳ್ತೀನಿ, ನಾನು ನಿಜವಾಗ್ಲೂ ನಾನು ಮಲ್ಕೊಂಡು ಎದ್ದೆ. ಅವಾಗೆಲ್ಲ ನಾನು ನೋಡ್ತಾ ಇದ್ರೆ ಕೆಲವ್ರು ಹಂಗೆ ಹಿಂದೆ ಸರ್ದ್ರು, ಕೆಲವ್ರು ಹಂಗೆ ಇದು ಯೂನಿಟ್ ಅವ್ರು ಇದ್ರಲ್ಲ. ಆಮೇಲೆ ಬಟ್ ಎಲ್ಲರಿಗೂ ಅವಾಗ ಒಂದು ಸೀರಿಯಸ್ನೆಸ್ ಬಂತು ಸರ್, ಅಂದ್ರೆ ಓ ಏನೋ ಮಾಡ್ತಾ ಇದೀವಿ ನಾವು. ಪರ್ಮಿಷನ್ ಕೊಟ್ಟಿರೋರ್ಗೂ ಗೊತ್ತಿರಲ್ಲ ಪಾಪ ಇವ್ರು ಮಲಗ್ತಾರೆ ಅಂತ. ಅದು ನಾವು ಶಾರ್ಟ್ ಹೇಳಲ್ವಲ್ಲ, ಶಾರ್ಟ್ ಏನು ಪರ್ಮಿಷನ್ ಕೇಳಲ್ಲ, ನಾವು ಹೇಳಲ್ಲ. ಸರ್ ಒಂದು ಒಳ್ಳೆ ಕಾಮಿಡಿ ಹೇಳ್ತೀನಿ ಸರ್, ಫ್ರೀ ಇದ್ರೆ ಕೇಳಿಸ್ಕೊಳ್ಳಿ. ಇವ್ರು ಹಿಂಗೆ ಮಲಗಿದ್ದಾನೆ, ಇವ್ರು ಗೋಪಿ ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಬೆಂಕಿನ ಇಡಕ್ಕೆ, ಹಿಂದಗಡೆ ಚಿತೆ ಎಲ್ಲ ಉರಿತಾ ಇದೆಯಲ್ಲ, ಒಬ್ರು ಬಂದ್ಬಿಟ್ಟು ಅದಕ್ಕೆ ಕೆರೋಸಿನ್ ಹಾಕ್ತಾ ಇದ್ದಾರೆ, ಡೀಸೆಲ್ ಏನೋ ಹಾಕ್ತಾ ಇದ್ದಾನೆ. ಇವ್ರು ಸಿಗ್ನಲ್ ಸರ್, ಏಯ್ ಯಾವ ನನ್ನ ಸೈಡ್ ಬಾರ, ಇವಾಗ ಬೇಡ ಅಂತ ಗೊತ್ತಾಗಲ್ಲ ನಿಮಗೆ ಅಂತ. ಇವ್ರೇನು ಅನ್ಕೊಂಡ್ರು, ನಮ್ಮ ಪ್ರೊಡಕ್ಷನ್ ಹುಡುಗರು ಅದು ನೋಡಿದ್ರೆ ಆ ಮನೆಯವರು ಫುಲ್ಲು ಅದು ನಮ್ಮ ಸೆಟ್ ಥರ ನಾವು ಟ್ರೀಟ್ ಮಾಡಿಕೊಂಡು ಬೇಗ ಜಾಗನ ಅಲ್ಲಿಂದ ಬಿಟ್ಟು ಹೊರಗೆ ಬಂದ್ವಿ. ಏನಿದೆ ಎಲ್ಲ ಅಲ್ಲೇ ಅವ್ರ ಅಫಿಷಿಯಲ್ಸ್ ಅಲ್ಲೇ ಇದ್ರು, ಅವ್ರು ಹೇಳಿದ್ರು ಬೇಗ ಮಾಡ್ಕೊಂಡ್ವಿ ಸರ್, ಬೇಗ ಮಾಡ್ಕೊಳ್ಳಿ ಅಂದರು. ಅದೇ ಅದೊಂಥರ ಬೇರೆ ಥರ ಅನುಭವ ಸರ್, ಅದು ಹೇಳ್ಕೊಳಕ್ಕಾಗಲ್ಲ ಅದು. ಥ್ಯಾಂಕ್ ಯು ಸರ್. ಜ್ವರ ಅವತ್ತು ಜ್ವರ, ಕ್ಯಾಮರಾಮನ್ಗೆ ಇಬ್ರಿಗೂ ಜ್ವರ ರಾತ್ರಿ. ಅವತ್ತು ಸಿಕ್ಕಾಪಟ್ಟೆ ಜ್ವರ ಬಂತು, ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ. ಅದು ಏನೇನೋ ತಲೆಗೆ ಬರುತ್ತೆ ಅಲ್ಲಿ ಹೋದಾಗ, ಸುಮ್ಮನೆ ಹೋದ್ರೂ ಯಾರು ಬೇರೆಯವ್ರದ್ದು ಇದಕ್ಕೆ ಹೋದ್ರೂ ನಾವು ಬರುತ್ತೆ. ಅಂಥದ್ರಲ್ಲಿ ನಾವು ಒಂದು ಸ್ವಲ್ಪ ರಿಸ್ಕ್ ತಗೊಂಡಾಗ ಇಷ್ಟೇನಾ ಜೀವನ, ಮತ್ತೆ ವಾಟ್ ನೆಕ್ಸ್ಟ್ ಅಂತ ಅದೇ ಸೆಕೆಂಡಿಗೆ ಬಿಡುತ್ತೆ. ಅಂದ್ರೆ ಮುಂಚೆ ಹೇಳಿದ್ರೆ ಬಿಡ್ತಾ ಇರ್ಲಿಲ್ಲ ಮಾಡಕ್ಕೆ. ಸೊ ಆಮೇಲೆ ಅಲ್ಲಿ ಹೋದ್ಮೇಲೆ ನಾನು ಹಂಗೆ ಕೂತಾಗ ಯಾರೇನು ಮಾತಾಡಕ್ಕಾಗಲ್ಲ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಆದಷ್ಟು ಇದು ನಾವೇನಿವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ರೀಚ್ ಆಗತ್ತೆ ಅನ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ನಾನು ಗ್ರೂಪ್ ಫೋಟೋ ತಗೋಣ ಬನ್ನಿ.